ಪಾರ್ಟ್ನ ಮಾಡ್ತಿರೋದು ಯಾರು? ಇವ್ರ ತಮ್ಮ. ಅದೇನು ಹೇಳಿದ್ರೆ ಹೆಂಗೋ ಎಲ್ಲ ಎಷ್ಟು ಚೆನ್ನಾಗಿ ನಾನೇ ಮಾಡ್ತಾ ಇರೋದು, ಡಬಲ್ ಆ್ಯಕ್ಟಿಂಗ್ ಅದು. ನನ್ನ ತಮ್ಮ ಯಾರೂ ಇಲ್ಲ. ದಯವಿಟ್ಟು ತುಂಬ ಜನ ಪ್ರಶ್ನೆ ಕೇಳ್ತಾ ಇದ್ರು, ನಾನೇ ಮಾಡ್ತಾ ಇರೋದು, ಆದರೆ ಡಬಲ್ ಆ್ಯಕ್ಟಿಂಗ್ ಮಾಡ್ತಾ ಇದ್ದೀನಿ ಅಷ್ಟೆ. ನೀ ಸಾಂಗ್ ಹಾಡದೆ ಬಿಡಲ್ಲ ಅವ್ರನ್ನ. ಕರೆಕ್ಟ್ ಅಲ್ವಾ ಫ್ರೆಂಡ್ಸ್? ಹಾಡು ಹೇಳ್ಬೇಕು. ಅದು ನೆಕ್ಸ್ಟ್ ಟೈಮ್ ನಾನು ಒಬ್ಳೆ ಲೈವ್ ಬರ್ತೀನಿ, ಅವಾಗ ಹಾಡ್ತೀನಿ, ಓಕೆನಾ? ನನ್ನ ಅಕೌಂಟಲ್ಲಿ ಲೈವ್ ಬರ್ತೀನಿ. ಸೊ ಏನಾದರೂ ಕ್ವೆಶನ್ಸ್ ಇದ್ರೆ ಪ್ಲೀಸ್ ಕೇಳಿ, ಬಿಕಾಸ್ ನಮಗೆ ಟೈಮ್ ತುಂಬಾ ಕಮ್ಮಿ ಕೊಟ್ಟಿದ್ದಾರೆ. ಕೃಷ್ಣ, ಈಗ ಸದ್ಯಕ್ಕೆ ನಾನು ರಾಮಾಚಾರಿ ಚಾರು ಬಂದಿರೋದು ಲೈವ್ಗೆ. ನೀವು ತುಂಬಾ ಚೆನ್ನಾಗಿದ್ದೀರಾ. ನಾನಾ ಅವರ ಇಬ್ರುನಾ? ಲೈವ್ ಬಂದಂತ ಟೈಮ್ ನಲ್ಲಿ ಬಹಳಷ್ಟು ರೀತಿಯಲ್ಲಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಒಂದು ಜೋಡಿಯ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಡಿಮೆನೆ. ಯಾಕೆಂದ್ರೆ ರಾಮಾಚಾರಿ ಮತ್ತು ಚಾರು ಇದರಲ್ಲಿ ಅದ್ಭುತವಾಗಿ ನಟಿಸ್ತಾ ಇದ್ದಾರೆ. ಒಂದು ಡುವಲ್ ಪಾತ್ರವನ್ನ ಮಾಡ್ತಿರುವುದು ಕಿಟ್ಟಿ ಪಾತ್ರ, ಅಂದ್ರೆ ರಾಮಾಚಾರಿಯ ಪಾತ್ರ. ಸೊ ಋತ್ವಿಕ್ ಅವರು. ಸೊ ಈಗ ಗುಡ್ ನ್ಯೂಸ್ ಯಾವಾಗ ಕೊಡ್ತಾರೆ ಅಂತ ಎಲ್ಲರೂ ಕೂಡ ವೈಟ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಈ ಕಡೆ ವೈಶಾಖ ಬೇರೆ ಗರ್ಭಿಣಿ ಅಂತ ಹೇಳ್ತಿದ್ದಾರೆ, ಜೊತೆಗೆ ಈ ಕಡೆಯಿಂದ ರಾಮಾಚಾರಿ ಮತ್ತೆ ಚಾರು ಕಡೆಯಿಂದ ಗುಡ್ ನ್ಯೂಸ್ ಯಾವಾಗ ಸಿಗುತ್ತೆ ಅಂತ ಅಭಿಮಾನಿಗಳು ತುಂಬಾನೇ ಕಮೆಂಟ್ಸ್ ಗಳನ್ನ ತಿಳಿಸ್ತಾ ಇದ್ದಾರೆ. ಇದನ್ನ ಕೇಳಿದಂತ ಟೈಮ್ ಮೇಲೆ ಚಾರು ನಾಚಿರಾಗ್ತಾಳೆ. ಅದನ್ನ ಡೈರೆಕ್ಟರ್ಗೆ ಕೇಳಬೇಕು, ಆಮೇಲೆ ನಮ್ಮ ಒಂದು ರಾಮಾಚಾರ್ಯನ ಕೇಳಬೇಕೆನ್ನುವಂತ ಮಾತನ್ನ ತಿಳಿಸ್ತಾರೆ. ನಿಮ್ಗೇನ್ ಅನ್ಸುತ್ತೆ? ಆದಷ್ಟು ಬೇಗ ಚಾರು ಗುಡ್ ನ್ಯೂಸ್ ಕೊಟ್ಟರೆ ಧಾರಾವಾಹಿ ತುಂಬಾನೇ ಚೆನ್ನಾಗಿ, ತುಂಬಾನೇ ಸೂಪರ್ ಆಗಿ ಸಾಗುತ್ತೆ ಅಲ್ವಾ? ಇನ್ನಷ್ಟು ಜಾಸ್ತಿ ರೇಟಿಂಗ್ TRP ಕೂಡ ಸಿಗುತ್ತೆ. ಅದಕ್ಕೋಸ್ಕರ ಜನರು ಅದನ್ನ ನೋಡಕ್ಕೆ ವೇಟ್ ಮಾಡ್ತಿದ್ದಾರೆ, ಯಾವ ರೀತಿ ಅದೊಂದು ಎಪಿಸೋಡ್ ಆಗಿರ್ಬೋದು, ಅದೊಂದು ಟ್ವಿಸ್ಟ್ ಗಳು ಬರುತ್ತೆ ಅಂತ. ನೀವು ಕೂಡ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಆದಷ್ಟು ಬೇಗ ಚಾರು ಕೂಡ ಪ್ರೆಗ್ನೆಂಟ್ ಆಗ್ಲಿ, ನೀವು ಕೂಡ ಗುಡ್ ನ್ಯೂಸ್ ಅನ್ನ ಕೊಡಿ ಅಂತ ತುಂಬಾ ಅಂದ್ರೆ ತುಂಬಾ ಜನ ಕಮೆಂಟ್ಸ್ ಮೂಲಕ ತಮ್ಮ ಒಂದು ಅಭಿಪ್ರಾಯಗಳನ್ನ ತಿಳಿಸ್ತಾ ಇದ್ದಾರೆ. ಒಳ್ಳೆ ರೇಟಿಂಗ್ ಇಲ್ಲಿ ತನಕ ಪಡೆದುಕೊಂಡಿದೆ. ಮುಂದೆನೂ ಕೂಡ ಅಷ್ಟೇನೆ, ಮುಂದಿನ ಒಂದು ಕಂಪ್ಲೀಟ್ ಒಂದು ಲೈವ್ ಕೂಡ ಈಗ ಕಂಟಿನ್ಯೂ ಆಗುತ್ತೆ, ಮಿಸ್ ಮಾಡದೆ ನೋಡಿ. ಸ್ವಲ್ಪ ಹೇಳಿ, ಸ್ವಲ್ಪ ರೊಮ್ಯಾಂಟಿಕ್ ಆಗೋದಿಕ್ಕೆ ಆದಷ್ಟು ಬೇಕು. ನಾನು ಎಷ್ಟು ಕಷ್ಟ ಪಡ್ತಿದ್ದೀನಿ ಇಂಪ್ರೆಸ್ ಮಾಡೋದಿಕ್ಕೆ, ಒಂದ್ ಸ್ವಲ್ಪನೂ ನನ್ಗೊಂದ್ ಚೂರ್ನು ಒಂದ್ ಬಾವು ಕೊಡ್ತಾನೆ ಇಲ್ಲ. ಸ್ವಲ್ಪ ಹೇಳ್ಬಿಡಿ. ಹಾಗೆ ಈ ಪ್ರಶ್ನೆ ತುಂಬಾ ಜನ ಕೇಳಿದಾರೆ ನನಗೆ, ಅದ್ರ ಬಗ್ಗೆ ಯೋಚನೆ ಮಾಡೋಣ. ತುಂಬಾ ಚೆನ್ನಾಗಿ ಬಂದಿದೆ, ಥ್ಯಾಂಕ್ ಯು. ಹೌದು, ಕಿಟ್ಟಿನೂ ನಾನೇ, ರಾಮಾಚಾರಿನೂ ನಾನೇ. ಈಗ ಸದ್ಯಕ್ಕೆ ರಾಮಾಚಾರಿಯಾಗಿ ಬಂದಿದ್ದೀನಿ, ಬಟ್ ಕಿಟ್ಟಿ ಪಾತ್ರನೂ ನಾನೇ ನಿರ್ವಹಿಸ್ತಾ ಇದ್ದೀನಿ. ಸೂಪರ್ ಜೋಡಿ, ಥ್ಯಾಂಕ್ ಯು. ಅಲ್ಲ, ನಿಮ್ಗೆ ಯಾರಿಗೂ ಕ್ವೆಶನ್ಸೇ ಇಲ್ವಾ ಸೀರಿಯಲ್ ಬಗ್ಗೆ? ನೀವು ಯಾವಾಗ ಇಂಪ್ರೆಸ್ ಆಗೋದು? ನೀವು ನಾನಾ? ನೋಡೋಣ. ಅಂದರೆ ಅದಕ್ಕೆ ಉತ್ತರ ನಾನು ಆಮೇಲೆ ಕೊಡ್ತೀನಿ. ಅವ್ರು ಇವತ್ತು ಸಾಂಗ್ ನೋಡಿ, ಫಸ್ಟ್ ಸಾಂಗ್ ನೋಡಿದ್ಮೇಲೆ ಗೊತ್ತಾಗುತ್ತೆ ಆಕ್ಚುಲಿ ಇಂಪ್ರೆಸ್ ಆಗ್ತಾನ ಇಲ್ವಾ. ಹೌದು, ಸಾಂಗ್ ಹೇಳಿ. ಚಂದಿರ ತಂದ ಹುಣ್ಣಿಮೆ ರಾತ್ರಿ, ಆ ಸಾಂಗಿಗೆ ಅವರು ಕಷ್ಟಪಟ್ಟು ಅದ್ಭುತವಾದ ಪ್ರದರ್ಶನವನ್ನು ಕೊಟ್ಟಿದ್ದಾರೆ. ರಾಮಾಚಾರಿ, ನಿಮ್ದು ಯಾವಾಗ ಗುಡ್ ನ್ಯೂಸ್? ಯಾಕಪ್ಪ, ಅದು ನಮ್ಮನ್ನ ಕೇಳಿದ್ರೆ ಡೈರೆಕ್ಟರ್ ಕೇಳ್ಬೇಕು ನೀವು. ಒಂದ್ಸತಿ ನಮ್ಮ ಡೈರೆಕ್ಟರ್ ಲೈವ್ ಕರೆಸ್ತೀವಿ, ಅವ್ರು ಕೇಳಿ. ನಿಮ್ಮ ಅತ್ತಿಗೆ ವೈಶಾಖ ಬಗ್ಗೆ ಹೇಳಿ. ಅಂದ್ರೆ ನೀ ಹೇಳು ಫಸ್ಟ್. ಅತ್ತಿಗೆ ಅಂದ್ರೆ ನಿನ್ಗೆ ಜಾಸ್ತಿ. ನಮ್ಮ ಅಕ್ಕ ಆಕ್ಚುಲಿ ತುಂಬಾ ಒಳ್ಳೆಯವಳು. ಇವಾಗ ಬದಲಾಗಿದ್ದಾಳೆ, ಹಾಗೆ ಗರ್ಭಿಣಿ ಬೇರೆ. ಅವಳನ್ನ ನಮ್ಗೆ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದೀವಿ. ಅವಳು ಇವಾಗ ಹೊಂದ್ಕೊಂಡು ಹೋಗ್ತಾ ಇದ್ದಾಳೆ ಅಷ್ಟೇ. ಹೌದು, ಅದೇ ಅವ್ರು ಬದಲಾಗಿರೋದು ನಂಗೂ ಖುಷಿ ಇದೆ. ಜೊತೆಗೆ ಗರ್ಭಿಣಿ ಆದ್ರಿಂದ ಎಲ್ಲರ ಮನೆ ಪ್ರೀತಿನೂ ಅವ್ರ ಮೇಲೆ ಇದೆ, ಅವ್ರ ಕಣ್ಗಳು ಅವ್ರ ಮೇಲೆ ಇದೆ, ಪ್ರೀತಿ ಸಿಗ್ತಾ ಇದೆ. ಬದಲಾವಣೆ, ಹೌದು, ಆ ಬದಲಾವಣೆಯಿಂದ ಮನೆಯವರೆಲ್ರಿಗೂ ಖುಷಿ ಇದೆ. ಮುಂಚೆ ಚಿಕ್ಕ ಕೇಡು ಬುದ್ಧಿ ಮಾಡೋರು, ಬಟ್ ಈಗ ಅದನ್ನೆಲ್ಲ ಬಿಟ್ಟು ಅವ್ರು ಒಳ್ಳೆಯವರಾಗಿರೋದು ಇಬ್ರಿಗೂ ಖುಷಿ ಇದೆ.